ಯೋಗ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆ ಈ ಒಂದು ಶೀರ್ಷಿಕೆಯಲ್ಲಿ ಒಂದು ಸಂದೇಶವನ್ನ ನೀಡಿದ್ದಾರೆ ಪತ್ರಿ ಸರ್. ಪ್ರಶ್ನೆ ಹೀಗಿರುತ್ತೆ: ಧ್ಯಾನ ಮತ್ತು ಯೋಗ ಇವೆರಡು ಒಂದೇನಾ ಅಂತ ಒಬ್ರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಪತ್ರಿ ಸರ್ ಈ ರೀತಿ ತಿಳಿಸ್ತಾರೆ: ಯೋಗ ಅನ್ನುವಂಥದ್ದು ತುಂಬಾ ವಿಸ್ತಾರವಾದಂತಹ ಒಂದು ಪದ. ಹಲವಾರು ರೀತಿಯ ಯೋಗಗಳಿವೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ, ಹಠಯೋಗ, ಈ ರೀತಿ ಯೋಗ ಅನ್ನುವಂತಹ ಒಂದು ಪದ ದೊಡ್ಡದಾದದ್ದು. ಧ್ಯಾನ ಇದರಲ್ಲಿ ಒಂದು ಭಾಗ. ರಾಜಯೋಗವೇ ಧ್ಯಾನ ಅಂತ ತಿಳಿಸ್ತಾರೆ. ನಂತರ ಮತ್ತೆ ಇನ್ನೊಂದು ಪ್ರಶ್ನೆ, ಯಾಕೆಂದ್ರೆ ಯೋಗ ಹಾಗೂ ಆಧ್ಯಾತ್ಮಿಕ ಪ್ರಜ್ಞೆ ಅಂದ್ರೆ ಏನು ಅಂತ ಅವ್ರು ಕೇಳಿದ್ದು. ಯೋಗದ ಕುರಿತು ಈ ರೀತಿ ತಿಳಿಸಿದ್ರು. ಈಗ ಆಧ್ಯಾತ್ಮಿಕ ಪ್ರಜ್ಞೆ ಇದ್ರ ಬಗ್ಗೆ ಕೇಳ್ತಾರೆ. ಹಾಗಿದ್ದಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಅಂದ್ರೆ ಏನು? ಆಗ ಪತ್ರಿ ಸರ್ ತಿಳಿಸ್ತಾರೆ: ಈ ಒಂದು ಭೌತಿಕ ಶರೀರ ಮಾತ್ರ ಅಲ್ಲ ಅಂತ ಅರ್ಥೈಸ್ಕೊಳ್ಳುವಿಕೆಯೇ ಆಧ್ಯಾತ್ಮಿಕ ಪ್ರಜ್ಞೆ. ಜೊತೆಗೆ ಯು ಆರ್ ಸೇಮ್ ಆಸ್ ಎವ್ರಿ ಒನ್, ಪ್ರತಿಯೊಬ್ಬರಂತೆ, ಪ್ರತಿಯೊಬ್ಬರು ನೀನು ಅಂದ್ರೆ ನಾನು ಎರಡೂ ಸಹ ಸಮಾನವಾದದ್ದೇ, ಸಮಾನವಾಗಿ ಇರ್ತೀವಿ ಅನ್ನೋದನ್ನ ಅರ್ಥೈಸ್ಕೊಳ್ಳೋದು ಸಹ ಆಧ್ಯಾತ್ಮಿಕ ಪ್ರಜ್ಞೆ. ಬೇರೆಯವರಿಗಿಂತ ಹೆಚ್ಚು ಅಲ್ಲ, ಬೇರೆಯವರಿಗಿಂತ ಕಡಿಮೆನೂ ಅಲ್ಲ. ಆ ರೀತಿಯಾಗಿ ಅರ್ಥೈಸ್ಕೊಳ್ಳುವಿಕೆಯೇ ಆಧ್ಯಾತ್ಮಿಕ ಪ್ರಜ್ಞೆ. ಯಾವಾಗ ನಾನು ಇನ್ನೊಬ್ಬರಿಗಿಂತ ಹೆಚ್ಚು ಅಥವಾ ಇನ್ನೊಬ್ಬರಿಗಿಂತ ಕಡಿಮೆ ಎಂಬುದಾಗಿ ಅರ್ಥೈಸ್ಕೋತೀನೋ ನನ್ನನ್ನ ನಾನು, ಅಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಇರೋದಿಲ್ಲ ಅಂತ ತಿಳಿಸ್ತಾರೆ. ನಿನ್ನೆ ಒಂದು ಕೋಟ್ ಮೇಡಮ್, ಜಸ್ಟ್ ಹಂಗೆ ಓದಿರೋದು. ಸೊ ಅದು ಇನ್ ಡೀಟೇಲ್ ಆಗಿ ಬರ್ಕೊಂಡೆ ಐತೆ, ಆದ್ರೆ ಇದನ್ನ ನೀವು ತಿಳಿಸ್ಬೇಕಂತಾನೆ ಅನಿಸ್ತಾ ಐತೆ. ಆದ್ರೆ ಅವ್ರು ಏನ್ ಹೇಳಿದ್ರೆ ಅಂದ್ರೆ, ಸ್ವಲ್ಪ ಎಲ್ರು ಚೆನ್ನಾಗಿ ಕೇಳ್ಕೊಂಡು, ವಿ ಆರ್ ದ ಸ್ಪಿರಿಟ್, ವಿ ಲಿವ್ ಇನ್ ದ ಬಾಡಿ ಅಂಡ್ ವಿ ಹ್ಯಾವ್ ಎ ಸೋಲ್. ತುಂಬಾ ಕಷ್ಟನೇ. ವಿ ಆರ್ ದ ಸ್ಪಿರಿಟ್, ವಿ ಲಿವ್ ಇನ್ ದ ಬಾಡಿ ಅಂಡ್ ವಿ ಹ್ಯಾವ್ ಎ ಸೋಲ್. ಸ್ಪಿರಿಟ್, ಸ್ಪಿರಿಚುಯಾಲಿಟಿ ಎಲ್ಲ ಒಂದೇ ಸಮಾನಾಂತಕ ಪದಗಳು. ಇಲ್ಲಿ ಸ್ಪಿರಿಟ್ ಅಂತ ತಗೊಂಡಾಗ ಏನಂತ ತಗೋಬೋದೇನ್ರಿ? ಯಾರಾದ್ರೆ ವಾಟ್ ಈಸ್ ಸ್ಪಿರಿಟ್? ಅವ್ರು ಎಷ್ಟು ನೀಟಾಗಿ ತಿಳಿಸಿದಾರೆ ಅಂದ್ರೆ, ವಿ ಆರ್ ದ ಸ್ಪಿರಿಟ್, ವಿ ಲಿವ್ ಇನ್ ದ ಬಾಡಿ ಅಂಡ್ ವಿ ಹ್ಯಾವ್ ಎ ಸೋಲ್. ಇದನ್ನ ಸುಮ್ಮನೆ ಊಹೆ ಅಷ್ಟೇ ಸರ್. ಸ್ಪಿರಿಟ್ ಅಂದ್ರೆ ಇಡೀ ಬ್ರಹ್ಮಾಂಡ ಒಂದು ಇಡೀ ಆಗಿರೋದನ್ನ ಸ್ಪಿರಿಟ್ ಅಂತ ತಿಳಿಸ್ತಿದಾರ. ಆ ಬ್ರಹ್ಮನ್ ಅನ್ನುವಂಥದ್ದು ಅಥವಾ ಪರಮಾತ್ಮ ಅಂತಿದಾರ. ಅದ್ರಲ್ಲಿನ ಅಂದ್ರೆ ನಮಗೆ ವಿ ಲಿವ್ ಇನ್ ದ ಬಾಡಿ ಅಂದ್ರೆ ಈ ಶರೀರದಲ್ಲಿ ಅಂದ್ರೆ ಇರುವಂಥದ್ದು ಅಂದ್ರೆ ದಟ್ ಪಾರ್ಟ್ ಆಫ್ ದ ಸ್ಪಿರಿಟ್ ವಿಚ್ ಇಸ್ ಏನು ಎಕ್ಸ್ಪ್ರೆಸಿಂಗ್ ಆಸ್ ದಿಸ್ ಬಾಡಿ ಮೈಂಡ್, ಅದನ್ನ ಸೋಲ್ ಅಂತಿದ್ದಾರೆ ಅಷ್ಟೇ. ಇಲ್ಲ, ವಿ ಆರ್ ದ ಸ್ಪಿರಿಟ್ ಮೇಡಮ್. ಅಂದ್ರೆ ಮೇಡಮ್, ವಿ ಆರ್ ದ ಸ್ಪಿರಿಟ್ ಅಂದ್ರೆ ಇಲ್ಲಿ ನಾವು ಇಲ್ಲಿ ಸ್ಪಿರಿಟ್ ಅಂದ್ರೆ ಒಂದು ಸ್ಫೂರ್ತಿ ಅಂತಾನೆ ತಗೊಂಡು ಮೇಡಮ್, ನಾಟ್ ಬಿಗರ್ ಟರ್ಮ್. ಸ್ಫೂರ್ತಿ ಅಂತಾನೆ ತಗೊಂಡು ವಿ ಆರ್ ದ ಸ್ಪಿರಿಟ್. ಆ ಸ್ಫೂರ್ತಿ ಶರೀರದಲ್ಲಿ ಜೀವಿಸಕ್ ಬಂದತ್ತೆ. ಸೊ ಎಲ್ಲದಕ್ಕೂ ಸ್ಫೂರ್ತಿ ಬೇಕಲ್ಲ ಮೇಡಮ್, ಶರೀರದಲ್ಲಿ ಜೀವಿಸಕ್ ಬಂದಿದೆ. ಅಂಡ್ ವಿ ಹ್ಯಾವ್ ಎ ಸೋಲ್, ನಮಗೆ ಆತ್ಮ ಐತೆ. ಸೊ ಇಲ್ಲಿ ಆತ್ಮ ಅಂತಂದ್ರೆ ಪೂರ್ತಿಯಾಗಿ ಜೀವಿಸೋಲ್ಲ. ಸೊ ಯಾವುದೇ ಒಂದು ವಿಷಯದಲ್ಲಿ ಇಲ್ಲಿ. ಸೊ ಅಂದ್ರೆ ಈಗ ನೆಕ್ಸ್ಟ್ ಮೇಡಮ್, ಇಲ್ಲಿ 3 ವಿಂಗಡಣೆ ಮೇಡಮ್. ಒಂದು ದ ಬಾಡಿ, ಸಾರಿ, ದ ಸ್ಪಿರಿಟ್, ದ ಸೋಲ್, ದಿ ಬಾಡಿ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ವೀಕೆಸ್ಟ್. ಇಲ್ಲಿ ವೀಕೆಸ್ಟ್ ಅಂದ್ರೆ ದುರ್ಬಲತೆ ಅಂತಲ್ಲ ಮೇಡಮ್. ಸೊ ಬಾಡಿ, ಶರೀರ, ಅದು ಫಿಸಿಕಲ್ ಅಂದ್ರೆ ಸ್ಥೂಲಕ್ಕೆ ಸೀಮಿತ ಆಗುತ್ತೆ.
It is ruled by the scene. It has 5 senses. ಶರೀರ ಸ್ಥೂಲಕ್ಕೆ ಸೀಮಿತ ಆಗತ್ತೆ, ಅದನ್ನ ಆಳ್ತಾ ಇರೋದು ನಾವೇನ್ ಕಾಣ್ತೀವಲ್ಲ ಅದು ಆಳ್ತಾ ಇತ್ತು. ಈಗ ನೋಡ್ರಿ, ಅಂದ್ರೆ ಶರೀರ ಅಂದ್ರೆ ಈಗ ನನ್ನ ಶರೀರನೇ ತಗೊಳ್ಬೇಕು, ಹೊರಗಡೆ ಗಿಡ ಮರ ಕಲ್ಲು ಎಲ್ಲಾನು ಇಟ್ ಈಸ್ ರೂಲ್ಡ್ ಬೈ ದ ಸೀನ್. ಸೊ ಅಲ್ಲಿ ಪಂಚೇಂದ್ರಿಯಗಳು ಬರ್ತವೆ, 5 ಸೆನ್ಸಸ್. ಯಾವುದು ಎಲ್ರಿಗೂ ಗೊತ್ತು, ಕಣ್ಣು, ಮೂಗು, ಕಿವಿ, ನಾಲಿಗೆ, ಆಮೇಲೆ ಚರ್ಮ. ಸೊ ಇದು ಬೇಸಿಕ್ ಲೆವೆಲ್, ಸರ್ಫೇಸ್ ಲೆವೆಲ್ ಅಂದ್ರೆ ಮೇಲೆ ಕಣ್ಣಿಗೆ ಕಾಣ್ತಾ ಇರೋದು. ಇದು ಫಿಸಿಕಲ್ ಬಾಡಿನ ರೂಲ್ ಮಾಡ್ತಾ ಇತ್ತೆ. ಇದು ಬೇಸಿಕ್ ಲೆವೆಲ್. ಸೊ ನೆಕ್ಸ್ಟ್ ದ ಸೋಲ್. ಇಲ್ಲೇ ರೀಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗೋದಂತ. ದಿಸ್ ಇಸ್ ವೇರ್ ದ ರೀಪ್ರೋಗ್ರಾಮಿಂಗ್ ಸ್ಟಾರ್ಟ್ಸ್. ಹೆಂಗೆ? ಸೊ ಇಲ್ಲಿ ಆಕ್ಚುಲಿ ಏನಂದ್ರೆ ಕಾನ್ಸೆಪ್ಟ್ ಏನಿತ್ತಪ್ಪ ಅಂದ್ರೆ ಅಲ್ಲಿ ಯು ಹ್ಯಾವ್ 15 ಸೆನ್ಸಸ್ ಅಂತ ಒಂದು. ಅಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅಲ್ಲದೆ ಇನ್ನೂ ಒಂದು 5 ಐತೆ. ಸೊ ಇಲ್ಲಿ ಸೋಲ್, ಇಲ್ಲಿ ಸೆಕೆಂಡ್ ಪಾರ್ಟ್ ಆತ್ಮ. ಇಲ್ಲೇ ರೀಪ್ರೋಗ್ರಾಮಿಂಗ್ ಎಲ್ಲ ಆಗೋದು. ಅದು ಹೆಂಗ್ ರೀಪ್ರೋಗ್ರಾಮಿಂಗ್ ಆಗ್ತತೆ ಅಂದ್ರೆ, ಸೊ ಇಲ್ಲಿ 5 ಇದ್ರಲ್ಲಿ ಏನೇನ್ ಹೇಳ್ತಿದಾರೆ, ಮೈಂಡ್, ವಿಲ್, ಎಮೋಷನ್, ಅಫೆಕ್ಷನ್, ಇಮ್ಯಾಜಿನೇಷನ್. ಮೈಂಡ್, ವಿಲ್, ಎಮೋಷನ್, ಅಫೆಕ್ಷನ್, ಇಮ್ಯಾಜಿನೇಷನ್ ಇವಿದೆ. ಸೊ ಇಲ್ಲಿ ಯಾವಪ್ಪ ಅಂದ್ರೆ ಮೈಂಡ್ ಅಂದ್ರೆ ವಾಟ್ ವಿ ಥಿಂಕ್, ನಾವೇನ್ ಆಲೋಚನೆ ಮಾಡ್ತೀವಿ. ಎಲ್ಲ ಸಿಂಪಲ್ ಆಗಿ ತಗೊಂಡೋಗ್ತಾ ಇರೋದು. ನಾವೇನ್ ಆಲೋಚನೆ ಮಾಡ್ತೀವಿ. ವಿಲ್, ಇಲ್ಲಿ ಇಚ್ಛೆ ಅಂದ್ರೆ ಇದೇನ್ ಮಾಡ್ತೈತೆ, ಡ್ರೈವ್ ಟು ಆಕ್ಟ್ ಅಂದ್ರೆ ನನ್ನನ್ನ ಕೆಲಸ ಮಾಡೋದಕ್ಕೆ, ನನ್ನ ಇಚ್ಛೆನೆ ನನ್ನ ಕೆಲಸ ಮಾಡೋದಕ್ಕೆ, ಈ ಕರ್ತಭಾವ ಅಂತ ಕಾರ್ಯ ಮಾಡೋದಕ್ಕೆ ಇದು ನನ್ನ ಡ್ರೈವಿಂಗ್ ಫೋರ್ಸ್. ಹಿಂದ್ಗಡೆ ಒಂದು ಚಾಲಕ ಶಕ್ತಿ ವಿಲ್, ನಾನು ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ ಆಗೋದು ಇಚ್ಛೆ. ಸೊ ಅದ್ರ ಹಿಂದ್ಗಡೆ ಎಮೋಷನ್ ಅಂದ್ರೆ ವಾಟ್ ಯು ಫೀಲ್. ಇದು ಎರಡು ತುಂಬಾ ಅದ್ಭುತ ಅನ್ಸಿದ್ದು. ಎಮೋಷನ್ಗೆ ಅವ್ರು ಏನ್ ಕೊಟ್ಟಾರೆ, ವಾಟ್ ಯು ಫೀಲ್, ನೀವು ಏನು ಭಾಸ ಮಾಡ್ಕೊತೀರ. ಇಮ್ಯಾಜಿನೇಷನ್ ಅಫೆಕ್ಷನ್ಗೆ ವಾಟ್ ಯು ಫೀಲ್ ಇಟ್ ಫಾರ್, ಯಾರಿಗೋಸ್ಕರ ಅದನ್ನ ಫೀಲ್ ಮಾಡ್ಕೊಂತದ್ದು. ಇದು ತುಂಬಾ ಅದ್ಭುತ ಇದೆ, ಎಲ್ಲರೂ ಚೆನ್ನಾಗಿ ಗಮನಿಸ್ಕೊಂಡು. ಎಮೋಷನ್ ಅಂದ್ರೆ ನಾನು ಫೀಲ್ ಮಾಡೋದು. ಅಫೆಕ್ಷನ್ ಅಂದ್ರೆ ಯಾರಿಗೆ, ಯಾರ ಪರವಾಗಿ ನನ್ನಲ್ಲಿ ಫೀಲ್ ಆಗ್ತದೆ. Yes, sir. What you feel? What you feel for. What you For. feel for. For. I have great affection to my kids. Great affection towards Zoom. Great affection towards everybody. Imagination. ಇದಕ್ಕೂ ಎಷ್ಟು ಅದ್ಭುತವಾಗಿ ಕೊಟ್ಟಾರೆ ಅಂತಂದ್ರೆ, ಅವರ್ ಎಬಿಲಿಟಿ ಟು ಸಿ ವಾಟ್ ಇಸ್ಂಟ್ ವಿಸಿಬಲ್ ಎಟ್ ಅಂದ್ರೆ ಇಮ್ಯಾಜಿನೇಷನ್ ಅಂದ್ರೆ ನಮ್ಮ ಎಬಿಲಿಟಿ ಅಂದ್ರೆ ನಮ್ಮ ಅರ್ಹತೆ ಯಾವ್ದನ್ನ ಕಾಣೋದು, ಇನ್ನು ಯಾವ್ದು ನಮಗೆ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಇವೆರಡೂ ಸೇರಿ 10. ಮೊದಲು ಪಂಚೇಂದ್ರಿಯಗಳು, ಈಗ ಇವು 5. ಮೈಂಡ್, ಆಮೇಲೆ ವಿಲ್, ಎಮೋಷನ್, ಅಫೆಕ್ಷನ್, ಇಮ್ಯಾಜಿನೇಷನ್. ಓಕೆ, ಒಂಥರ ಇವೆರಡು ಆಪರೇಟಿಂಗ್ ಸಿಸ್ಟಮ್, OS ಅಂತೀವಲ್ಲ. ಯಾವ್ದಾದ್ರು ಒಂದು, ಈಗ ನಂದು ಈ ಸಿಸ್ಟಮ್ ರನ್ ಆಗ್ಬೇಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಹಾಕಿರಿ ಆಪರೇಟಿಂಗ್ ಸಿಸ್ಟಮ್. ಸೊ ಇದೆಲ್ಲ ಆದ್ಮೇಲೆ ಅವರು ಇನ್ನೊಂದಕ್ಕೆ ಹೋಗ್ತಾರೆ, ನೆಕ್ಸ್ಟ್ ಸ್ಪಿರಿಟ್ ವರ್ಲ್ಡ್. ಇಲ್ಲಿ ಅದ್ಭುತ ಅನಿಸ್ತು ನಮಗೆ. ಏನು ಅಂತಂದ್ರೆ ಸ್ಪಿರಿಟ್ ವರ್ಲ್ಡ್ ಬಂದಾಗ ಅವ್ರು ತುಂಬಾ ಅಂದ್ರೆ ಇಷ್ಟು ಟೋಟಲ್ ಅನಿಸ್ತು, ಇದೆಲ್ಲ ಇಷ್ಟು ಅಂದ್ರೆ ಟೋಟಲ್ ಅನಿಸ್ತು. ಇಲ್ಲಿ ನಮಗೆ ದಿಸ್ ಇಸ್ ವೇ ದ ಟ್ರಾನ್ಸ್ಫಾರ್ಮೇಶನ್ ಗೋಸ್ ಕ್ವಾಂಟಮ್ ಅಂತಾರೆ. ಇಲ್ಲೇ ನಮಗೆ ರೂಪಾಂತರನೇ ಒಂದು ಜಿಗಿತ ಶುರು ಆಗ್ತದೆ ಈ ಸ್ಪಿರಿಟ್ ವರ್ಲ್ಡ್. ಅವು ಯಾವ್ಯಾವ ಸ್ಪಿರಿಟ್, ವಾಟ್ ಈಸ್ ಸ್ಪಿರಿಟ್ ಅಂದ್ರೆ ಏನು, ಇದು 3ನೇದು. ಮೊದಲನೇದು ಶರೀರ, ನೆಕ್ಸ್ಟ್
ಆತ್ಮ. ಈಗ ಸ್ಪಿರಿಟ್, ಸ್ಫೂರ್ತಿ ಅಂತ ತಗೊಳ್ರಿ, ಪ್ರಾಣ ಅಂತ ತಗೊಳ್ರಿ, ಕಾನ್ಶಿಯಸ್ ಅಂತ ತಗೊಳ್ರಿ, ಎಲ್ಲ ಬರ್ತವೆ. ಬೇಸ್ ಆಫ್ ಎವ್ರಿಥಿಂಗ್, ಎಲ್ಲದಕ್ಕೂ ಮೂಲ. ಅಲ್ಲಿ 5. ಫಸ್ಟ್ ಪ್ರೇಯರ್, ಪ್ರಾರ್ಥನೆ. ತುಂಬಾ ಸಿಂಪಲ್ ಆಗಿ ಹೇಳೋದು, ನಮಗೆ ಪ್ರೇಯರ್ ಅಂದ್ರೆ ಪ್ರಾರ್ಥನೆ. ಆಕ್ಚುಲಿ ಪ್ರಾರ್ಥನೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅವ್ರು ಟು ದ ಬೇಸ್ ಹೋಗಿದ್ದಾರೆ, ಮೂಲಕ್ಕೆ ಹೋಗಿದ್ದಾರೆ. ಪ್ರೇಯರ್ ಅಂದ್ರೆ ಸ್ಪೀಕಿಂಗ್ ದ ಟ್ರೂತ್. ಈಗ ನಾವು ಯಾರ ಹತ್ರ ಹೇಳ್ಕೊಳ್ಳೋದು, ದೇವ್ರ ಹತ್ರ ಹೇಳ್ಕೊಂತೀವಿ ಕುತ್ಕೊಂಡ, ಸತ್ಯನ ತಿಳಿಸ್ತೀವಿ. ಹಿಂಗಾಯ್ತು, ಇದು ಬೇಕು. ಯು ಸ್ಪೀಕ್, ಏನು ಸತ್ಯನ, ನನಗಿದು ಬೇಕು, ಇದು ಬೇಡ, ಹಿಂಗಾಗ್ಲಿ. ಯು ಸ್ಪೀಕ್ ದ ಟ್ರೂತ್. ನೆಕ್ಸ್ಟ್ ಸ್ತುತಿ, ಪ್ರೈಸ್. ಎಲ್ಲರೂ ಸ್ತುತಿ ಮಾಡ್ತೀವಿ. ಇದನ್ನ ಎಷ್ಟು ಅದ್ಭುತವಾಗಿ ತಿಳಿಸಾಕಂದ್ರೆ, ಫಸ್ಟ್ ಸ್ಪೀಕಿಂಗ್ ದ ಟ್ರೂತ್, ಸೆಕೆಂಡ್ ಡಿಕ್ಲೇರಿಂಗ್ ದ ಟ್ರೂತ್. ದೇವರೇ, ನಿನ್ನ ಹತ್ರ ಎಲ್ಲ ಸಾಮರ್ಥ್ಯ ಆಯ್ತಪ್ಪ, ನನಗೆ ಕೊಡು, ನೀನಂತ ಕೇಳಿದ್ದೆಲ್ಲ ಕೊಡೋ ವ್ಯಕ್ತಿ ನೀನಂತ ದಯಾವಂತ. ಡಿಕ್ಲೇರಿಂಗ್ ದ ಟ್ರೂತ್. ಸೊ ಮೂರನೇದು ವರ್ಷಿಪ್. ಇದು ಕೂಡ ಅದ್ಭುತವಾಗಿ ವರ್ಷಿಪ್ ಅಂತಂದ್ರೆ, ನಾವೆಲ್ಲ ಮಾಮೂಲ ಪೂಜೆ ಅಂತ ಅನ್ಕೊಂತೀವಿ. ಇಲ್ಲಿ ಪೂಜೆಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅಲೈನಿಂಗ್ ವಿತ್ ದ ಹೈಯೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಅಲೈನಿಂಗ್ ವಿತ್ ದ ಹೈಯೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂದ್ರೆ, ನನ್ನ ಉನ್ನತವಾದ, ಅಂದ್ರೆ ಈಗ ವರ್ಷನ್ ಅಂದ್ರೆ, ಈಗ ನೋಡ್ರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಕಂಪ್ಯೂಟರ್ ಯಾರ್ಯಾರಿಗೆ ಐತೆ ಅವ್ರಿಗೆ ಅದು ವಿಂಡೋಸ್ ವರ್ಷನ್ 7, ವರ್ಷನ್ 8, ಈಗ ವರ್ಷನ್ 16 ವರೆಗೆ ಬಂದತ್ತೆ. ನಾವೆಲ್ಲ ಈಗ ಯೂಸ್ ಮಾಡ್ತಾ ಇರೋದು 10th 11th ನಾಗಿದ್ದೀವಿ. ಹೈಯೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಈ ವರ್ಷನ್ ಹಂಗೆ ಚೇಂಜ್ ಆಗ್ತಾನೆ ಇರ್ತದೆ. ನನ್ನ ಆಪರೇಟಿಂಗ್ ಸಿಸ್ಟಮ್ಸ್ ಹೆಂಗೆ ಚೇಂಜ್ ಆಗ್ತಾವೆ, ಈ ವರ್ಷನ್ ಚೇಂಜ್ ಆಗ್ತಾವೆ. ಪಂಚೇಂದ್ರಿಯ ಗ್ರಹಿಕೆ ಚೇಂಜ್ ಆಗ್ತತೆ. ಆಮೇಲೆ ಮೈಂಡ್, ವಿಲ್, ಎಮೋಷನ್, ಅಫೆಕ್ಷನ್, ಇಮ್ಯಾಜಿನೇಷನ್ ಎಲ್ಲಾನು ಚೇಂಜ್ ಆಗ್ತಾ ಹೋಗ್ತೀವಿ ನಾವು ಧ್ಯಾನಸ್ಥರಾದಾಗ. ಹೆಂಗೆ, ಬಿಕಾಸ್ ವಿ ಆರ್ ಎಂಟ್ರಿಂಗ್ ಇನ್ ಟು ದ ಸ್ಪಿರಿಟ್ ವರ್ಲ್ಡ್. ಮೂಲ. ನೆಕ್ಸ್ಟ್ ಫೇತ್. ಸೊ ಇದು ಅದ್ಭುತ ನನಗೆ ಅನ್ಸಿದ್ದು. ಫೇತ್ ಅಂದ್ರೆ ಏನು? ಬಿಲೀಫ್ ಬಿಯಾಂಡ್ ಎವಿಡೆನ್ಸ್. ನಂಬಿಕೆ ಯಾವ್ದೇ ಅಂದ್ರೆ ಸಾಕ್ಷಿಗೆ ಅತೀತವಾದ ಇದು ಸಾಕ್ಷಿ ತೋರಿಸಿ ನಂಬ್ತೀನಲ್ಲ. ಯಾಕಂದ್ರೆ ಧರ್ಮ ಇರೋದೇ ಹಂಗೆ, ಫಸ್ಟ್ ಮಾಡು, ಆಗ್ತದಂತ ಕೂತ್ಕ. 5ನೇದು ಮೆಡಿಟೇಷನ್. ಸೊ ಮೆಡಿಟೇಷನ್ ಬಗ್ಗೆ ದಿನ ತಿಳ್ಕೊಂತಾನೆ ಇದ್ವಿ, ಒಂದೊಂದನ್ನು ತುಂಬಾ ಅದ್ಭುತವಾಗಿ ಹೋಗ್ಬೋದು. ಈಗೇನು ಸಂಘ, ಸಂಗತಿ, ಸಾಂಗತ್ಯ ಇದ್ರಾಗೈತಿ. ಪ್ರೇಯರ್ ಎಷ್ಟು ಅದ್ಭುತ. ಸ್ಪೀಕಿಂಗ್ ಟ್ರೂತ್, ಸತ್ಯನ ಪ್ರಾರ್ಥನೆ ಸತ್ಯ ಸತ್ಯ ಹೇಳ್ತಿದ್ದೀನಿ, ನನಗಿಲ್ಲಪ್ಪ ಕೊಡು, ಇದು ಸತ್ಯ. ದುಡ್ಡಿಲ್ಲ ಕೊಡು, ಮಕ್ಳಿಲ್ಲ ಕೊಡು, ಮದುವೆ ಆಗಿಲ್ಲ ಮಾಡಿಸು, ಸತ್ಯ. ನನ್ನ ಒಳಗಡೆ ಇರೋದು ಅಲ್ಲೇ ಹೇಳ್ಕೊಳ್ಳೋದು. ನೆಕ್ಸ್ಟ್ ಸ್ತುತಿ, ಪ್ರೇಸ್ ಅಂದ್ರೆ ಡಿಕ್ಲೇರಿಂಗ್ ದ ಟ್ರೂತ್. ನಿನ್ಗೈತಪ್ಪ ಸಾಮರ್ಥ್ಯ, ಏನ್ ಬೇಕು ಹೇಳು, ನೀನ್ ಮುಡುಕ್ ತೆಗೆದಿಡ್ತಿದ್ದೀನಿ, ಮಾಡ್ಕೊಂಡ ಅಂದ್ರೆ. ಇಲ್ಲಿ ಸ್ಪಿರಿಟ್ ಅಂದ್ರೆ ಆ ದೈವ. ನೆಕ್ಸ್ಟ್ ವರ್ಷಿಪ್, ಅಲೈನಿಂಗ್. ಇವೆಲ್ಲ ಆಗ್ಬೇಕಂದ್ರೆ ಯು ಶುಡ್ ಅಲೈನ್ ವಿತ್ ದ ಹೈಯೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಉತ್ತಮವಾದ ಪ್ರವೃತ್ತಿ, ಅವೃತ್ತಿ ಅಂತ ಕೊಟ್ಟಿರೋದ್ರಾಗ ಪ್ರವೃತ್ತಿ ಅಂದ್ರೆ ಆ ವೃತ್ತದ ಜೊತೆಗೆ. ನನಗೆ ಗೊತ್ತಿರೋದು ಇಷ್ಟು ದಿವಸ ನನ್ನ ವರ್ಷನೇನು, ಶರೀರ ಮನಸ್ಸು ಅಷ್ಟೇ ಗೊತ್ತಿದೆ. ಆದ್ರೆ ಇವೆಲ್ಲ ಇದಾವೆ. ಅಂದ್ರೆ ನಂಗೆ ಈಗ ಆವೃತ್ತಿ ಅಂದ್ರೆ ಏನ್ ಅನ್ನಿಸ್ತು ಸರ್, ದೇರ್ ಇಸ್ ಎ ವೀಲ್, ಅದ್ರಲ್ಲಿ ಎಲ್ಲವೂ ಇದ್ದಾವೆ, ನಾನೆಲ್ಲ ಒಂದ್ ಕಡೆ ಸಿಕ್ಕಾಕೊಂಡಿರ್ತೀನಿ. ಇಫ್ ಯು ವಾಯ್ಸ್ ಬರ್ತಾನೆ. ಅಲೈನಿಂಗ್ ವಿತ್ ದ ಹೈಯೆಸ್ಟ್ ವರ್ಷನ್, ನಮ್ದು ಉತ್ತಮವಾದದ್ದು. ಈಗ ಉತ್ತಮವಾದದ್ದು ಅಂದ್ರೆ ಹಿಂಗೆ ಇಲ್ಲ. ಈಗ ಸಾರ್ ಹೇಳಿದ್ರು, ಸಿಂಪಲ್ ಆಗಿ ಹೇಳಿದ್ರು, ವಾಟ್ ಈಸ್ ಸ್ಪಿರಿಚುವಲ್ ಕಾನ್ಶಿಯಸ್ ಅಂದ್ರೆ ಯಾರು ಮೇಲೆಲ್ಲ ಕೆಳಗಿಲ್ಲ, ಅದೇ ಉತ್ತಮವಾದದ್ದು. ನಾನು ಎಲ್ಲರಿಗನ ಮೇಲೆ ಅಂತ ಅನ್ಕೊಂತಿದ್ದೇನೆ ಅಂದ್ರೆ ಅಧಮ ಸ್ಥಿತಿ, ಉತ್ತಮ ಇಲ್ಲ. ಸೊ ಅಲೈನಿಂಗ್ ವಿತ್ ದ ಹೈಯೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಫೇತ್, ನಂಬಿಕೆ ಬಿಯಾಂಡ್ ಎವಿಡೆನ್ಸ್ ಅಂದ್ರೆ ಸಾಕ್ಷಿಗೆ ಅತೀತವಾದ ಇನ್ನು ಮೆಡಿಟೇಷನ್. ಸೊ ದಿಸ್ ಇಸ್ ದ ಸ್ಪಿರಿಟ್ ವರ್ಲ್ಡ್. ಅಂದ್ರೆ ಬಾಡಿನಾಗ ಏನ್ ಬೇಕು, ಕಣ್ಣಿಗೆ ಕಾಣೋದು 5 ಪಂಚೇಂದ್ರಿಯಗಳು. ಆಮೇಲೆ ಸೋಲ್ನಾಗೆ ಮತ್ತೆ ಅಲ್ಲೇ ಇದೆ ಮೈಂಡ್, ವಿಲ್, ಎಮೋಷನ್, ಅಫೆಕ್ಷನ್, ಇಮ್ಯಾಜಿನೇಷನ್. ಸೊ ಇಮ್ಯಾಜಿನೇಷನ್ ಏನು, ಸೀಯಿಂಗ್ ದಟ್ ವಿಚ್ ಈಸ್ ನಾಟ್ ವಿಸಿಬಲ್ ಎಟ್. ನಾನು ಏನೋ ಊಹೆ ಮಾಡ್ಕೊಳೋದಲ್ಲ, ಇನ್ನ ಕಾಣ್ತಾ ಇಲ್ಲ, ಅದನ್ನ ನೋಡೋ ಅರ್ಹತೆ. ಯಾವಾಗಾದ್ರೂ ಬರ್ಬೋದು,
ಇನ್ನು ಸ್ಪಿರಿಟ್ ಬಾಡಿನ ಬಂದಾಗ ಪ್ರಾರ್ಥನೆ, ಸ್ತುತಿ, ಪೂಜೆ, ಇಲ್ಲಿ ಫೇತ್ ಅಂದ್ರೆ ಶ್ರದ್ಧೆ, ಧ್ಯಾನ. We are all this 15. So we are the spirit who lives in the body with the soul. ಎಷ್ಟು ಚೆನ್ನಾಗಿ ಕೊಡ್ರೆ ಮೈಂಡ್, ವಾಟ್ ಯು ಥಿಂಕ್, ವಿಲ್, ಡ್ರೈವ್ ಟು ಆಕ್ಟ್, ಮನಸ್ಸು, ಆಮೇಲೆ ಇಚ್ಛಾಶಕ್ತಿ, ಆಮೇಲೆ ಎಮೋಷನ್, ಭಾವನೆ, ವಾಟ್ ಯು ಫೀಲ್, ಅಫೆಕ್ಷನ್, ನಾನು ಇದನ್ನು ಫೀಲ್ ಮಾಡ್ತೀನಿ ಯಾವುದಕ್ಕೋಸ್ಕರ, ಫಾರ್ ಮೈ ಸನ್, ಫಾರ್ ಮದರ್ ನೇಚರ್, ಫಾರ್ ಇಮ್ಯಾಜಿನೇಷನ್, ನೋಡೋದು, ಇನ್ನ ಅದು ಕಣ್ಣಿಗೆ ಕಂಡಿಲ್ಲ ಅವಾಗಲೇ ನೋಡೋದು. ಅದ್ಭುತವಾಗುತ್ತೆ ಹೋಲ್ ಪ್ಯಾಕೇಜ್. ಅಂದ್ರೆ ಆವೃತ್ತಿ ಅಂದ್ರೆ ನನಗೆ ತಕ್ಷಣ ಅನ್ಸಿದ್ದು ಒಂದು ಏನು ಸರ್ಕಲ್ ಇದೆ, ಅದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ, ನಾವೇನ್ ಬೇರೆ ಬೇರೆದನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಆದ್ರೆ ಒಂದ್ರಲ್ಲೇ ಕೂತಿರ್ತೀವಿ, ಅಂದ್ಕೊಂಡ್ಬಿಟ್ಟಿರ್ತೀವಿ. ಒಂಚೂರ್ ಮೂವ್ ಆದ್ರೆ ಇಟ್ ವಿಲ್ ಟೇಕ್ ಅಸ್ ಟು ಅನದರ್ ಪಾರ್ಟ್. ಸುತ್ತುತ್ತಾ ಇರುತ್ತದು, ನಾವೆಲ್ಲ ಒಂದ್ ಕಡೆನೆ ಸುತ್ತಲಿಕ್ಕೆ ಆಪ್ಷನ್ ಇದೆ, ಎಲ್ಲ ಇದೆ. ಅದಕ್ಕೆ ಆವೃತ್ತಿ ಅಂತ ಹೇಳಿದ್ರು ಏನೋ. ಹೈಯೆಸ್ಟ್ ವರ್ಷನ್ ಆಫ್ ಅವರ್ ಸೆಲ್ಸ್ ಅಲ್ಲೇ ಇದೆ ವರ್ಷನ್, ಎಲ್ಲಾ ವರ್ಷನ್ಗಳು ಆ ಸರ್ಕಲ್ ಅಲ್ಲೇ ಇದೆ. ಅಲ್ಲಿಗೆ ಹೋಗ್ಬೋದು, ವಾಪಸ್ ಬರ್ಬೋದು, ಅಥವಾ ಅಲ್ಲೇ ಇರ್ಬೋದು, ಆ ತರ ಇದೆ. ನಾವ್ ಒಂದೇ ಕಡೆ ಸಿಕ್ಕಾಕೊಂಡಿರ್ತೀವಿ. ಅಂದ್ರೆ ಇದು ಖುಷಿ ಅನ್ಸಿರೋದು ಮೇಡಮ್. ಪ್ರೇಯರ್ ಅಂದ್ರೆ ಡಿಕ್ಲೇರಿಂಗ್ ದ ಸ್ಪೀಕಿಂಗ್ ದ ಟ್ರೂತ್. ನೆಕ್ಸ್ಟ್ ಪ್ರೈಸ್ ಅಂದ್ರೆ ಸ್ತುತಿ, ಡಿಕ್ಲೇರಿಂಗ್ ದ ಟ್ರೂತ್. ಆಮೇಲೆ ಫೇತ್, ಆ ಶ್ರದ್ಧೆ ಅಂದ್ರೆ ಬಿಲೀಫ್ ಬಿಯಾಂಡ್ ಎವಿಡೆನ್ಸ್. ಕೆಲವೊಂದು ಎಕ್ಸಿಬಿಷನ್ಸ್, ಜಾತ್ರೆ ಇಂತ ಕಡೆ ಹೋದ್ರೆ ರೀಲ್ ಇರುತ್ತೆ, ಹಿಂಗ ತಿರ್ಗಿಸ್ಲಿಕ್ಕೆ ಒಂದು ಆಟ ಅಂತ ತಿರ್ಗಿಸ್ಲಿಕ್ಕೆ ತಿಳಿಸ್ತಾರೆ. ಅದ್ರದ್ದು ಒಂದೊಂದು ಸ್ಪೋಕ್ಸ್ ಹತ್ರನೂ ಒಂದೊಂದು ಏನಾನ ಸಾಮಾನು ಇಟ್ಟಿರ್ತಾರೆ. ಅದ್ ಬಂದು ಎಲ್ಲಿ ನಿಲ್ಲುತ್ತೋ ಅದು ನಿಮಗ್ ಸಿಗತ್ತೆ. ಅವರೊಂದು 50 ರೂಪೀಸೋ ಏನೋ ಫೀಸ್ ಇಟ್ಟಿದ್ರೆ, ಕೆಲವೊಂದ್ಸರಿ ನಮಗೆ ಯಾವ್ದೋ ಒಂದು 5 ರೂಪಾಯಿತೋ 2 ರೂಪಾಯಿತೋ ಏನೋ ಒಂದು ರಬ್ಬರ್ ಬ್ಯಾಂಡ್, ಒಂದು ಕ್ಲಿಪ್, ಆ ತರದ್ದು ಇರ್ಬೋದು, ಸ್ವಲ್ಪ ಜಾಸ್ತಿ ದುಡ್ಡಿಂದು ಇರ್ಬೋದು. ಆ ರೀತಿ ಈ ವರ್ಷನ್ ಅಂದಾಗ ಅದ್ ನೆನ್ಪಾಯ್ತು ನನಗೆ. ಎಲ್ಲಿ ಬಂದ್ ನಿಲ್ಲುತ್ತೋ ಅಲ್ಲಿ ಕಾಂಟ್ಯಾಕ್ಟ್ ಆಗ್ತೀವಿ. ಅದರ ಒಂದು ಏನು ಪ್ರಭಾವಗಳು ಅಥವಾ ಪರಿಣಾಮಗಳು ಇರುತ್ತೆ. ಅಲ್ಲಿ ನೆನ್ಪಾಗಿದ್ ಮತ್ತೆ ಈ ಕಂಪ್ಯೂಟರ್ ನೀವು ತಿಳಿಸಿದ್ರಲ್ಲ, ವರ್ಷನ್ ಅಂದ್ರೆ ನಾವ್ ಯಾವ ವರ್ಷನ್ ಹಾಕೊಂಡಿರ್ತೀವೋ. ಈಗ ನನ್ನ ವರ್ಷನ್, ಈಗ ನಂದು ಹಳೆ ಕಂಪ್ಯೂಟರ್, ಇದ್ರಲ್ಲಿ ಎಲ್ಲಾ ಹೈಯರ್ ವರ್ಷನ್ಸ್ ಹಾಕೊಳಕ್ ಆಗಲ್ಲ. ನಂದು ಯಾವ ವರ್ಷನ್ ಇದೆಯೋ ಅದ್ರ ಪ್ರಕಾರನೇ ಎಕ್ಸೆಲ್ ಇರ್ಬೋದು, ವರ್ಡ್ ಇರ್ಬಹುದು, ಎಲ್ಲ ಬೇರೆ ಪ್ರೋಗ್ರಾಮ್ಸ್ ಎಲ್ಲವೂ ಅದೇ ವರ್ಷನ್ ಅಲ್ಲಿ ಮಾತ್ರ ಕೆಲಸ ಮಾಡತ್ವೆ. ನನಗೆ ಹೈಯರ್ ವರ್ಷನ್ ಬೇಕು ಅಂದ್ರೆ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು, ಆಗಲ್ಲ. ಅದೇ ರೀತಿ ನಾವೊಂದು ಮೊಬೈಲ್ ಕೊಂಡ್ಕೊಂಡ್ರು ಸಹ ಮಧ್ಯೆ ಮಧ್ಯೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಅಂತ ಬರುತ್ತೆ. ನಾವ್ ಅದನ್ನ ಅಪ್ಡೇಟ್ ಮಾಡ್ಕೊಂಡಾಗ ಏನು ಆ ಯೂಟ್ಯೂಬ್ ಯಾವ ರೀತಿ ಕಾಣುತ್ತೋ, ವಾಟ್ಸಾಪ್ ಯಾವ ರೀತಿ ಎಲ್ಲವೂ ಬೇರೆ ರೀತಿನ ಕಾಣಕ್ ಶುರು ಆಗುತ್ತೆ. ಕೆಲವು ಆಪ್ಷನ್ಸ್ ಎಲ್ಲ ಅದಕ್ಕೆ ಸೇರ್ಪಡೆ ಆಗಿರುತ್ತೆ. ಆ ರೀತಿ ಇಲ್ಲಿ ವರ್ಷಿಪ್ ಅಂದ್ರೆ ಅಲೈನಿಂಗ್ ವಿತ್ ಹೈಯೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂದ್ರೆ ಯಾವುದೋ ಅತ್ಯುತ್ಕೃಷ್ಟವಾದದ್ದು, ಅತ್ಯುನ್ನತವಾದ ವರ್ಷನ್ ಎಲ್ಲಾ ವರ್ಷನ್ಸ್ ಕೊಟ್ಟು ಕಳ್ಸ್ಬಿಟ್ಟಿದ್ದಾರೆ ನಮಗೆ. ನಾವು ಕೇವಲ ಜೋಡಣೆ ಆಗ್ಬೇಕಾದ್ರೆ ಕಾಂಟ್ಯಾಕ್ಟಿಗೆ ಬರ್ಬೇಕಷ್ಟೇ ಅನ್ನಿಸ್ತು. ಇಲ್ಲಿ ಮತ್ತೆ ಸ್ಪಿರಿಟ್ ವರ್ಲ್ಡ್ಗೆ 5 ಕೊಟ್ರು, ಪ್ರಾರ್ಥನೆ, ಸ್ತುತಿ, ಮಧ್ಯದಲ್ಲಿ ವರ್ಷಿಪ್ ಬಿಟ್ರು. ಈ ಫೇತ್ ಅಂದ್ರೆ ಶ್ರದ್ಧೆ ಮತ್ತು ಧ್ಯಾನ ಈ ಕಡೆ ಇಟ್ರು. ಈ 5ರಲ್ಲಿ ಮಧ್ಯ ಈ ವರ್ಷ ಇಲ್ಲಿ ಜೋಡಣೆ ಆಗುವಂತಹದ್ದು ಸಾಧ್ಯ ಇದೆ ಅಂತ ತಿಳಿಸಿದ್ರು. ಇಲ್ಲಿ ನೀವು ಪ್ರಾರ್ಥನೆ ಅಂದಾಗ ಸ್ಪೀಕಿಂಗ್ ದ ಟ್ರೂತ್, ನಾವು ದೇವ್ರ ಹತ್ರ ನಾನು ಸತ್ಯವನ್ನೇ ಏನು ನುಡಿತೀನಿ, ಇದ್ ಬೇಕು, ಇದ್ ಬೇಡ, ಹೀಗಿರ್ಲಿ, ಹೀಗ್ ಬೇಡ, ಇದೆಲ್ಲ ಹೇಳ್ತೀವಿ ಅಂದ್ರೆ ನಂಗೆ ಆಮೇಲೆ ಕಣ್ಮುಚ್ಕೊಂಡ್ ಕೂತಾಗ ಅನ್ಸಿದ್ದು, ಇದು ದೇವ್ರ ಹತ್ರ ಅಲ್ಲ, ನನ್ ಬಗ್ಗೆ ನಾನು ಹೇಳ್ಕೊಂಡು ನಾನು ಹೇಗಿದ್ದೀನಿ ಅಂತ. ಸ್ಪೀಕಿಂಗ್ ದ ಟ್ರೂತ್. ಅಂದ್ರೆ ನಾವು ಮಾಮೂಲಿಯಾಗಿ ದೇವ್ರ ಹತ್ರ ಏನ್ ಮಾಡ್ತೀವೋ ಅದನ್ನ ಅಂದ್ರೆ ಅರ್ಥೈಸ್ಕೊಳ್ಳೋಕೆ ಅದನ್ನ ತಗೊಂಡ್ರೆ, ಇಲ್ಲಿ ನನ್ ಬಗ್ಗೆ ಆ ಒಪ್ಪುವಿಕೆ, ನಾನ್ ಹೀಗೆ ಇದ್ದೀನಿ, ನಾನ್ ಹೀಗಿರ್ಬೇಕು ಅಂದ್ರೆ ನನ್ ಬಗ್ಗೆನೆ ನಾನ್ ಸತ್ಯವನ್ನ ಒಪ್ಕೊಳ್ಳೋದು, ನಾನು ಹೇಗಿದ್ದೀನಿ ಅನ್ನೋದನ್ನ. ನೆಕ್ಸ್ಟ್ ಸ್ತುತಿ, ಡಿಕ್ಲೇರಿಂಗ್ ದ ಟ್ರೂತ್, ನಾನು ಹೀಗೆ ಇದ್ದೀನಿ ಅಂತ ಅದನ್ನ ಘೋಷಣೆ ಮಾಡುವಂಥದ್ದು.
ಫಸ್ಟ್ ಮಾತಾಡೋದು, ಘೋಷಣೆ ಮಾಡೋದು, ಇದು ಸಹ ನನ್ ಬಗ್ಗೆನೆ ಅನ್ನಿಸ್ತು. ಇವೆರಡನ್ನೂ ನಾನು ಪ್ರಾರ್ಥನೆ ಮತ್ತು ಸ್ತುತಿ ಫಸ್ಟ್ ಹೇಳೋದು, ಆಮೇಲೆ ಘೋಷಣೆ ಮಾಡೋದು. ಅಂದ್ರೆ ಖಂಡಿತವಾಗಿ ಒಪ್ಪಿದ್ದೀನಿ, ನಾನು ಹೀಗೆ ಇದ್ದೀನಿ, ಅಥವಾ ಹೀಗಿರ್ಬೇಕಾಗಿತ್ತು, ಹಿಂಗಿಲ್ಲ, ಇಷ್ಟು ದಿವಸ ಅನ್ಕೊಂಡಿದ್ದೆ, ನ್ಯೂ ಇಯರ್ ರೆಸಲ್ಯೂಷನ್ ತರ ಅನ್ಕೊಂಡಿದ್ದೆ, ಆದ್ರೆ ಮಾಡಿಲ್ಲ ಅನ್ನೋದನ್ನ ನಾನೇ ಘೋಷಣೆ ಮಾಡುವಂಥದ್ದು. ಇವೆರಡನ್ನೂ ನಾನು ಮಾಡಿದಾಗ ಈ ಫೇತ್ ಅನ್ನೋದು ಬರುತ್ತೆ ಅನ್ನಿಸ್ತು, ಶ್ರದ್ಧೆ ಶುರುವಾಗತ್ತೆ. ಆಧ್ಯಾತ್ಮಿಕತೆಗೆ ಬೇಕಿರೋದು ಶ್ರದ್ಧೆನೆ, ಯಾಕಂದ್ರೆ ಎಲ್ಲವೂ ನಾನು ಮಾಡಿ ಆಚರಿಸಿದ ನಂತರನೇ ಅದರ ಒಂದು ಪರಿಣಾಮ ಪ್ರಭಾವಗಳನ್ನ ಕಾಣೋದು, ಮೊದ್ಲೇ ಕಾಣಲ್ಲ ನನಗೆ. ಸೊ ಶ್ರದ್ಧೆ ಶುರುವಾಗತ್ತೆ. ಆಗ ಮೆಡಿಟೇಷನ್ ಅಂದ್ರೆ ಧ್ಯಾನ, ಅದು ಮತ್ತೆ ಏನು ಪೂರ್ಣವಾಗಿ ಜೀವಿಸುವಿಕೆ ಅಥವಾ ಪೂರ್ಣವಾಗಿ ತೊಡಗಿಸ್ಕೊಳ್ಳುವಿಕೆ ಅನ್ನುವಂಥದ್ದು ಸಹ ಇದು ಬರುತ್ತೆ. ಸೊ ಸ್ತುತಿ ಪ್ರಾರ್ಥನೆ ನನ್ ಬಗ್ಗೆನೆ ಇದ್ದಾಗ ಇವೆರಡು ಆಪ್ಷನ್ಸ್ ಓಪನ್ ಆಗತ್ತೆ. ಆಗ ಐ ಗೆಟ್ ಅಲೈನ್ ಟು ಮೈಸೆಲ್ಫ್ ಅನ್ನಿಸ್ತು. ಇದಕ್ಕೆ ಹಿಂಗ ಅನ್ನಿಸ್ತು ಸರ್. ಯಾವಾಗ ಹೈಯೆಸ್ಟ್ ವರ್ಷನ್ ಅಲ್ಲಿ ಇರ್ತೀನೋ ಅದರ ಪ್ರಭಾವಗಳು ನಾವು ಕಂಪ್ಯೂಟರ್ ಅಲ್ಲಿ, ಮೊಬೈಲ್ ಅಲ್ಲಿ ಹೇಗ್ ನೋಡ್ತೀವೋ, ಈ ಏನು ಸೋಲ್ದು ಐದು ತಿಳಿಸಿದ್ರಿ, ಮೈಂಡ್, ವಿಲ್, ಎಮೋಷನ್, ಅಫೆಕ್ಷನ್ ಅಂಡ್ ಇಮ್ಯಾಜಿನೇಷನ್. ಇವುಗಳಲ್ಲೂ ಅದರ ಪ್ರಭಾವಗಳು ಎಲ್ಲವೂ ಹೇಗೆ ನಮ್ದು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೋ ಆ ರೀತಿ ಇದ್ರಲ್ಲೂ ತನ್ನಷ್ಟಕ್ಕೆ ತಾನೇ ಆಗತ್ತೆ, ರೀಪ್ರೋಗ್ರಾಮಿಂಗ್ ಆಗತ್ತೆ. ಇದರ ಪ್ರಭಾವದಿಂದ ಮತ್ತೆ ಶರೀರದಲ್ಲಿ ನಮ್ಮ ಏನು ನೋಡುವಿಕೆ, ಆಲಿಸುವಿಕೆ, ಆಘ್ರಾಣಿಸುವಿಕೆ, ಆಸ್ವಾದಿಸುವಿಕೆ, ಸ್ಪರ್ಶಿಸುವಿಕೆ, ಇವೆಲ್ಲವೂ ಮತ್ತೆ ಇಲ್ಲೂ ಚೇಂಜಸ್ ತಾನಾಗೆ ಆಗುತ್ತೆ ಅನ್ನಿಸ್ತು. ಇಷ್ಟ ಅನ್ನಿಸ್ತು ಸರ್. ಈ ಹೈಯೆಸ್ಟ್ ವರ್ಷನ್ ಅನ್ನೋದು ಇಟ್ ಕೀಪ್ಸ್ ಆನ್ ಮತ್ತೆ ಮತ್ತೆ ಹಂಗೆ ಚೇಂಜ್ ಆಗ್ತಾನೆ ಇರುತ್ತೆ ಮೇಡಮ್. ಅಂದ್ರೆ ಇದೇ ಅಂತ ಈಗ ದಿಸ್ ಇಸ್ ಮೈ ಹೈಯೆಸ್ಟ್ ವರ್ಷನ್. ಈಗ ವಿಂಡೋಸ್ 7 10 ಬಂದಾಗ ಇದ್ರ ಮೇಲೆ ಇನ್ನ ಇರಲ್ಲ. ಆಪಲ್ ಈಗ 4 5 6 7 ಈಗ 16 Pro. ಆದ್ರೆ ಕಂಪ್ಯೂಟರ್ ಅಲ್ಲಿ, ಮೊಬೈಲ್ ಅಲ್ಲಿ ಆತರ ವರ್ಷನ್ಸ್ ಈಗ ಸದ್ಯಕ್ಕೆ ಇದಿದೆ. ಆಮೇಲಿಂದ ಇನ್ಯಾರೋ ಕಂಡುಹಿಡಿಬಹುದು, ಅದನ್ನ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು. ಅಥವಾ ಈಗ ನನ್ನ ಈ ಕಂಪ್ಯೂಟರ್ಗೆ ಹೈಯರ್ ವರ್ಷನ್ಸ್ ಇನ್ಸ್ಟಾಲ್ ಮಾಡಕ್ಕಾಗಲ್ಲ, ನಾನು ಐ ಹ್ಯಾವ್ ಟು ಡಿಸ್ಕಾರ್ಡ್ ದಿಸ್ ಕಂಪ್ಯೂಟರ್, ಬೇರೆನೇ ತಗೋಬೇಕು. ಆದ್ರೆ ನಮ್ಮ ಈ ಒಂದು ಶರೀರ ಅಥವಾ ಏನೇ ಯಾವ ರೀತಿ ನಾವ್ ಇಲ್ಲಿ ಬಂದಿದ್ದೆವು, ಇಲ್ಲೆಲ್ಲಾ ವರ್ಷನ್ಸ್ ಮೊದ್ಲೇ ಕೊಟ್ಟು ಕಳ್ಸಿದ್ದಾರೆ. ಆದ್ರೆ ನಾನು ಆ ಕಾಂಟ್ಯಾಕ್ಟ್ ಬರ್ಬೇಕಷ್ಟೇ. ಇನ್ನೊಂದು ಪ್ರಶ್ನೆ ಬಂತು, ಇಷ್ಟೆಲ್ಲ ಸುಮ್ನೆ ಬರ್ತಾನೆ ಇತ್ತು ನನಗೆ ಕೂತಾಗ. ಇವತ್ತಿನ ಒಂದು ಏನು ಪತ್ರಿ ಸರ್ ಅವರ ಒಂದು ಸಂದೇಶದಲ್ಲಿ ಅವರು ಬರೀ ಬೇರೆ ಇದ್ರಲ್ಲೆಲ್ಲ ಕಾನ್ಶಿಯಸ್ನೆಸ್ ಅಷ್ಟೇ ತಿಳಿಸ್ತಿದ್ರು, ಇವತ್ತು ಸ್ಪಿರಿಚುಯಲ್ ಕಾನ್ಶಿಯಸ್ನೆಸ್ ಅಂತ. ಬರೀ ಪ್ರಜ್ಞೆ ಅಂದಿಲ್ಲ, ಆಧ್ಯಾತ್ಮಿಕ ಪ್ರಜ್ಞೆ ಅಂತ ಅಂದ್ರು. ಆಗ ನನ್ಗೆ ಈ ನಿಮ್ಮೂರು ಇದನ್ನ ತಿಳಿಸಿದಾಗ ಏನನ್ನಿಸ್ತು, ಪ್ರಜ್ಞೆ ಅಂದ್ರೆ ಈ ಸೋಲಿಗೆ ಸಂಬಂಧಪಟ್ಟಿದ್ದು. ಪ್ರಜ್ಞೆ ಅಂದ್ರೆ ಈ ಸೋಲ್, ವಿ ಆರ್ ದ ಸ್ಪಿರಿಟ್, ವಿ ಲಿವ್ ಇನ್ ದ ಬಾಡಿ ಅಂಡ್ ವಿ ಹ್ಯಾವ್ ಎ ಸೋಲ್. ಸೋಲ್ ಅಂದ್ರೆ ಈ ಪ್ರಜ್ಞೆ ಅನ್ನಿಸ್ತು, ಇರಬಹುದಂತ ಗೊತ್ತಿಲ್ಲ. ಈ ಶರೀರ ಒಂದು ಸಾಧನ ಬೇಕೇ ಬೇಕು. ಈ ಪ್ರಜ್ಞೆನೆ ಶರೀರ ಮನಸ್ಸುಗಳಾಗಿ ಪ್ರಕಟಗೊಂಡಿದೆ ಈ ಪ್ರಾಪಂಚಿಕತೆಗಾಗಿ, ನಮ್ಮ ಸಾಧನೆಗಾಗಿ ಅಂತ. ಈ ಸ್ಪಿರಿಟ್ ಅನ್ನೋಂಥದ್ದು, ಇಲ್ಲಿ ಸ್ಪಿರಿಟ್ ನ 5 ಸೆನ್ಸಸ್ ಅಂತ ತಿಳಿಸಿದಾಗ, ಪ್ರಾರ್ಥನೆ, ಸ್ತುತಿ, ವರ್ಷಿಪ್, ಫೇತ್, ಮೆಡಿಟೇಷನ್ ಅಂದಾಗ ಇವೆಲ್ಲವೂ ಏನೊಂದು ಸೆಟ್ಟಿಂಗ್ಸ್ ಅಥವಾ ಈ ಪ್ರಜ್ಞೆ ಇದಕ್ಕೆ ಒಂದು ಆಯಾಮಗಳ ಅಥವಾ ವಾತಾವರಣನ ಅನ್ನಿಸ್ತು. ಅದಕ್ಕೆ ಸ್ಪಿರಿಚುಯಲ್ ಕಾನ್ಶಿಯಸ್ನೆಸ್ ಅಂತ ಅದಕ್ಕೆ ತಿಳಿಸಿದ್ರ ಇವತ್ತು. ಅದು ಎಷ್ಟು ಸಿಂಪಲ್, ಮೇಲೆ ಹೋಗಂಗಿಲ್ಲ ಕೆಳಗೆ ಹೋಗಂಗಿಲ್ಲ, ಅಲ್ಲೇ ಯು ಆರ್ ನೈದರ್ ಸುಪೀರಿಯರ್ ನಾರ್ ಇನ್ಫೀರಿಯರ್. ಸರ್ ಹೇಳಿದ್ ಸಿಂಪಲ್. ಅದೇ ಮೇಡಮ್, ಅಂದ್ರೆ ಅಲೈನಿಂಗ್ ಟು ದ ಹೈಯೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ಅಂದ್ರೆ ಇಟ್ ಇಸ್ ನಾಟ್ ಸುಪೀರಿಯಾರಿಟಿ ಮೇಡಮ್. ಅದಕ್ಕೆ ಫೇತ್ ಈಗ ನೆಕ್ಸ್ಟ್ ತಗೊಂಬಂದಿದ್ದು ಬಿಯಾಂಡ್ ಎವಿಡೆನ್ಸ್. ಸೊ ಅದು ಮೂಮೆಂಟ್ ಅಷ್ಟೇ. ಬಟ್ ನಾನು ಇಲ್ಲಿದ್ದಾಗ ಇಲ್ಲಿ ಸಾಮಾನ್ಯನೇ, ನಥಿಂಗ್ ಲೈಕ್ ನನಗೇನು ಬೇರೆ ಎರಡಿಲ್ಲ. ಬೇರೆಯವ್ರ ಜೊತೆ ಹೋಲಿಕೆ ಮಾಡಿ ಅಲ್ಲ, ನನ್ನಲ್ಲೇ ಬೇರೆ ಬೇರೆ ವರ್ಷನ್ಸ್ ಅಷ್ಟೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.